ಅಲ್ವೇ ನಮ್ಮನ ಶಾಪ ನಿಜ ಅಂತ ಕೆಲವ್ರು ಹೇಳ್ತಾರೆ, ಇಲ್ಲ ಅದೊಂದು ರೂರಲ್ ಕತೆ ಅಂತ ಹೇಳ್ತಾರೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಮ್ದೇನು ಅದು ಜಾಸ್ತಿ ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ನಾವು ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಏನು ದಿನನಿತ್ಯ ನಾವು ಪೂಜೆ ಮಾಡೋದು ಎಲ್ಲಾನು ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ನಮ್ಮ ವಂಶದವ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲಾ ದೇವ್ರ ಕೈಯಲ್ಲೇ ಇರೋದು. ಒಂದು ಪ್ರಶ್ನೆ ನಿಮ್ಮದ ಬಹಳಷ್ಟು ಜನ ಕೇಳಿದ್ದಾರೆ, ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ. ಒಂದ್ ರೀತಿ ಒಂದು ರ್ಯಾಷನಲ್ ಒಂದು ಅಪ್ರೋಚ್ ಅಲ್ಲಿ ನೋಡಕ್ ಹೋದ್ರೆ, ಆ ಸಮಯದಲ್ಲಿ ಹೆಚ್ಚು ಪ್ರಚಾರ ಆಗಿರೋ ಸಮಯದಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇತ್ತು. ಅಂದ್ರೆ ದತ್ತುಪುತ್ರ ಮೂಲಕ ವಂಶ ಮುಂದುವರಿಯೋಕ್ಕಾಗಲ್ಲ ಅಂತ ಬ್ರಿಟಿಷಿಂದ ಒಂದು ನಿಯಮ ಇತ್ತು, ಪಾಲಿಸಿ ಇತ್ತು, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ. ಸೊ ಅದನ್ನ ಯಾವ ರೀತಿ ಎದುರಿಸಬೇಕು ಅಂತ ರಾಜಮನೆತನಗಳು ಇಂಥ ಒಂದು ಶಾಪ ಅಥವಾ ಇನ್ನೊಂದು ಬೇರೆದೇನೋ ಮಾಡ್ತಾ ಇದ್ರು. ಸೊ ಮೈಸೂರಲ್ಲೂ ಸಹಜವಾಗಿ ಇದು ಬಂದಿತ್ತು ಅಂತ ನನ್ನ ಅಭಿಪ್ರಾಯ. ಆದರೆ ಸಹಜವಾಗಿ ಒಂದು ಇರ್ಯಾಷನಲ್ ಸೈಡು ಇದೆ ಅಂದ್ರೆ ಅದು ಬೇರೆ ಬೇರೆ ಕಡೆಯಲ್ಲಿ ತೋರಿಸ್ಕೊಂಡಿದೆ ಅದನ್ನು ಕೂಡ. ಆದರೆ ನಮ್ಮ ನೋಡಿ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು, ನಾವು ನಮ್ಮ ಜೀವನವನ್ನು ಮುಂದುವರಿತೀವಿ. ಭಗವಂತ ತಾಯಿ ಚಾಮುಂಡೇಶ್ವರಿ ಏನೇ ನಿರ್ಣಯ ತಗೊಂಡ್ರು ಅದ್ರ ಮೇರೆಗೆ ನಾವು ಮುಂದುವರಿತೀವಿ.